ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ವಿಚಾರದಲ್ಲಿ ಕೈ ಕಮಲ ರಾಜಕೀಯ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಲೇ ವರ್ಷಗಳಿಂದ ಕಾಲಹರಣ. ಒಟ್ಟು 241 ಕೋಟಿ ರೂಪಾಯಿ ಕಾಮಗಾರಿಗಳು ಮಂಜೂರು. ಇಲ್ಲಿವರೆಗೆ ನಡೆದಿರೋದು ಕೇವಲ 21 ಕೋಟಿ ರೂಪಾಯಿ ಕೆಲಸ ಮಾತ್ರ. ಯಡಿಯೂರಪ್ಪ ಸರ್ಕಾರದಲ್ಲಿ 20 ಕೋಟಿ ಯೋಜನೆಗೆ ಒಪ್ಪಿಗೆ, ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ 100 ಕೋಟಿ ಘೋಷಣೆ, ಸಿದ್ದರಾಮಯ್ಯ ಸರ್ಕಾರದಲ್ಲೂ 100 ಕೋಟಿ ಅನುಮೋದನೆ. ಆದರೂ ಅಭಿವೃದ್ಧಿ ಆಗದೆ ಹಾಗೆ ಇರೋದು ಅಂಜನಾದ್ರಿ ಬೆಟ್ಟ. ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಸೊ ಹಾಗೆ ಉಳ್ಕೊಂಡು ಬಿಟ್ಟಿದೆ ಅಂಜನಾದ್ರಿ ಬೆಟ್ಟ. ನಿಮಗೆ ಗೊತ್ತಿರೋ ಹಾಗೆ ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಮಂದಿ ಹೋಗ್ತಾರೆ ಹೇಳಿ? ಅಲ್ಲಿಗೆ ಭಕ್ತಾದಿಗಳು ಹೋಗೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ. ಹಂಗಿದ್ದ ಮೇಲೆ ಅಲ್ಲಿ ಅಭಿವೃದ್ಧಿ ಅನ್ನೋದಾಗಬೇಕಲ್ಲ. ಇವರು ಕಾಂಗ್ರೆಸ್ನವ್ರು ನಾವು ಮಾಡಿದ್ವಿ ಅಂತಾರೆ, BJP ಅವರು ನಾವು ಮಾಡಿದ್ವಿ ಅಂತಾರೆ, ಇಬ್ಬರು ಸೇರ್ಕೊಂಡು ನಾವು ಅಭಿವೃದ್ಧಿ ಮಾಡೋಕ್ಕೆ ಅಂತಲೇ ಇದ್ದೀವಿ ಅಂತಾರೆ. ಬಟ್ ಅಲ್ಲಿ ಆಗ್ತಿಲ್ಲ. ಜಸ್ಟ್ ಇವ್ರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಒಟ್ಟು 241 ಕೋಟಿ ರೂಪಾಯಿ ಕಾಮಗಾರಿಗಳು ಮಂಜೂರಾಗಿರೋದು ಇಲ್ಲಿವರೆಗೆ. ಆದರೆ ನಡೆದಿರೋದು ಕೇವಲ 21 ಕೋಟಿ ರೂಪಾಯಿ ಕೆಲಸ ಮಾತ್ರ. ಯಡಿಯೂರಪ್ಪ ಸರ್ಕಾರದಲ್ಲಿ 20 ಕೋಟಿ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ರು, ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ 100 ಕೋಟಿ ಘೋಷಣೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ 100 ಕೋಟಿ ಅನುಮೋದನೆ. ಆದರೂ ಅಭಿವೃದ್ಧಿ ಅನ್ನೋದು ಮಾತ್ರ ಮರೀಚಿಕೆ. ಅಭಿವೃದ್ಧಿ ಅನ್ನೋದಿಲ್ಲ. ಯಾಕೆ ಅಭಿವೃದ್ಧಿ ಮಾಡೋಕ್ಕೆ ಮನಸ್ಸಿಲ್ವೋ? ನಾವು ಈ ಪ್ರವಾಸೋದ್ಯಮ ಅಂತ ಬಂದಾಗ ಮತ್ತು ದೇವಸ್ಥಾನಗಳು ಅಂತ ಬಂದಾಗ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಹೇಳ್ತೀವಿ. ಅದಕ್ಕೆ ಅಂತ ಕೋಟಿ ಅನುದಾನ ಬಿಡುಗಡೆ ಆಗೋದು. ಬರೀ ನೀವು ಫಂಡ್ ರಿಲೀಸ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಆಗತ್ತಾ? ಇಚ್ಛಾಶಕ್ತಿಯ ಕೊರತೆ ಅನ್ಬೋದಾ ಇದಕ್ಕೆ? ನಾವು ಮಾಡೋದಕ್ಕೆ ಮನಸ್ಸಿಲ್ಲ, ಬಜೆಟಲ್ಲಿ ಘೋಷಣೆ ಮಾಡಿಬಿಡೋದು. ಇಷ್ಟು ಕೋಟಿ ರೂಪಾಯಿ ಅದರ ಅಭಿವೃದ್ಧಿಗೆ, ಅಷ್ಟು ಕೋಟಿ ರೂಪಾಯಿ ಇದರ ಅಭಿವೃದ್ಧಿಗೆ. ನಾವೇನು ಅನ್ಕೊಳ್ಳೋದು, ಮತ್ತು ನಾವು ಚೆಕ್ ಮಾಡಲ್ಲ, ಆಯಿತಾ ಆಗಿಲ್ವಾ ಅಂತ. ಈ ಥರದೊಂದು ಪರಿಸ್ಥಿತಿ ಇದೆ. ನನ್ನ ವಿಷಯದಲ್ಲಿ ಕೋರ್ಟಲ್ಲಿ ಸಮಸ್ಯೆ ಆಗಿ ಒಂದು ತಿಂಗಳ ಕಾಲ ನಾನೇನು ಒಳಗಡೆ ಹೋಗಿ ಬರೋದ್ರೊಳಗಡೆ ಇಲ್ಲಿ ಪಾಪ 14 ಫ್ಯಾಮಿಲಿ ಕೂಡ ಹೊಸ ಬಟ್ಟೆಗಳು ಹೊಲಿಸ್ಕೊಂಡ್ಬಿಟ್ಟು ಗಂಗಾವತಿಯಲ್ಲಿ ಓಡಾಡೋದು ಶುರು ಮಾಡಿದರು. ಮತ್ತು ಗಂಗಾವತಿಯಲ್ಲಿ ಭಾಳ ಮಂದಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರು, ನಾಮಿನೇಷನ್ಗಳು ಕೂಡ ರೆಡಿ ಮಾಡ್ಕೊಂಡಿದ್ರು. ಅದರೊಟ್ಟಿಗೆ HK ಪಾಟೀಲು ಕರೆಸಿಬಿಟ್ಟು ಅಂಜನಾದ್ರಿಗೆ ಅದರಿಂದ ಅಡ್ವಾಂಟೇಜ್ ಏನಾದರೂ ತೊಗೋಬೇಕಂತೇಳಿ ತಮ್ಮನ್ನೆಲ್ಲ ಕರೆಸಿ ಆನೆಗೊಂದಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು. ಮೋರಿಯರ್ ಬೆಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡಿದರು. ಹಿರೇಬೆಣಕಲ್ಲಲ್ಲಿ ಇಲ್ಲ 10 ಕೋಟಿ ಕೊಡ್ತೀವಿ, ಅಲ್ಲ 5 ಕೋಟಿ ಕೊಡ್ತೀವಿ, ಡಿಸೆಂಬರ್ಗೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿ HK ಪಾಟೀಲ್ ಅವ್ರಿಗೆ ಲಾಸ್ಟ್ ಇಯರ್ ಡಿಸೆಂಬರ್ಗೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಹೇಳೋದ್ರಲ್ಲ. ಇವಾಗ ಪತ್ತೆ ಇದ್ದಾರೆ ಅವರ ಹೆಸರು. ಆದರೆ ಸ್ವಲ್ಪ ಆದರೂ ಅವ್ರಿಗೇನಾದರೂ ಒಂದಿಷ್ಟು ನಾಚಿಕೆ ಆಗಲಿ, ನಾವು ಹೇಳಿರೋಂಥ ಒಂದು ಮಾತಿಗೆ ಒಂದು ಬೆಲೆ ಆಗಲಿ. ಅಧಿಕಾರದಲ್ಲಿದ್ದೀವಿ, ಮಂತ್ರಿಗಳಾಗಿದ್ದೀವಿ, ಶಾಸಕರುಗಳಾಗಿದ್ದೀವಿ, ಸಂಸದರುಗಳಾಗಿದ್ದೀವಿ. ನಾವು ನಮ್ಮ ಮಾತನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ಇರಬೇಕಾಗಿತ್ತು ಒಂದು. ಸೊ ಹಾಗಾಗಿ ಅವ್ರಿಗೆ ಏನೂ ಇಲ್ಲ ಅನ್ನೋದನ್ನು 1975 ಅದು ಸೆಕ್ಷನ್ 4 ನೋಟಿಫೈ ಆಗಿದೆ. ಸೊ ಅದಕ್ಕೆ ಈಗ AC ಬಳ್ಳಾರಿ ಅವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಇದ್ದಾರೆ. ಅವರು ಈಗಾಗಲೇ ಸೆಕ್ಷನ್ 5 ಎನ್ಕ್ವೈರಿ ಮಾಡ್ತಾರೆ, ಪ್ರೊಮಲ್ಗೇಷನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ದಾಖಲೆ ಕೊಡಬೇಕು ಅದೆಲ್ಲ ದಾಖಲೆಯನ್ನು ಕೊಟ್ಟಿದ್ದೀವಿ, ಇದು ಬಿಡಬೇಕು ಅಂತ. ಸೊ ಅದು ಫೈನಲ್ ನೋಟಿಫಿಕೇಷನ್ಗಿಂತ ಮೊದಲೇ ಬಿಡೋಕೆ ಅವ್ರಿಗೆ ಅವಕಾಶ ಇದ್ದರೆ ಬಿಡ್ತಾರೆ, ಅದು ಪರಿಶೀಲನೆ ಮಾಡ್ತಾರೆ. ಅವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಡಿಸಿಷನ್ ತಗೋತಾರೆ. ಅಂಜನಾದ್ರಿ 1975 ಅದು ಸೆಕ್ಷನ್